ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವೇನ್ ನೋಡಕ್ಕಿದ್ದೀರಂದ್ರೆ ಬೆಂಗಳೂರಿನ ಹಳೆ ದೇವಸ್ಥಾನ ಶ್ರೀ ಬಂಡೆ ಮಹಾಕಾಳಮ್ಮ ದೇವಿ ದೇವಸ್ಥಾನ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ದೇವಸ್ಥಾನ ಗವಿಪುರಂ ಗುಟ್ಟಳ್ಳಿಯಲ್ಲಿ ಪ್ರಮುಖವಾಗಿದೆ. ಬೇರೆ ದೇವಸ್ಥಾನಗಳಲ್ಲಿ ಮಹಾಕಾಳಿ ದೇವಿ ಉಗ್ರವಾಗಿ ಕಾಣುತ್ತಾರೆ, ಆದರೆ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ದೇವಿಯು ಶಾಂತ ಸ್ವರೂಪಿಣಿಯಾಗಿ ಕಾಣುತ್ತಾರೆ. ಈ ದೇವಸ್ಥಾನದಲ್ಲಿ ದೇವಿಯ ರೂಪ ಬಂಡೆ ಮೇಲೆ ಬಂದಿರುವುದರಿಂದ ಬಂಡೆ ಮಹಾಕಾಳಿ ದೇವಿ ಅಂತ ಹೆಸರು ಬಂದಿತ್ತು. ಆ ಬಂಡೆಯಲ್ಲಿ ಕೆತ್ತಿರುವ ದೇವಿಯ ರೂಪವನ್ನು ನೋಡಲು ಎರಡು ಕಣ್ಣುಗಳು ಸಾಲುವುದಿಲ್ಲ. ಈ ದೇವಸ್ಥಾನವನ್ನು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟುವ ಮುಂಚೆನೆ ಕಟ್ಟಿದರು. ಈ ದೇವಸ್ಥಾನದ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಅಂದರೆ ಈ ದೇವಿಯು ಬಂಡೆಯಲ್ಲಿ ಇರುವುದರಿಂದ ಯಾರಿಗೂ ಗೊತ್ತಿರಲಿಲ್ಲ. 1500 ವರ್ಷದಲ್ಲಿ ನಂಜಮ್ಮ ಎಣ್ಣ ಹೆಂಗಸು ಕುರಿ ಮೇಯಿಸುತ್ತಿರುವಾಗ ಇದ್ದಕ್ಕಿದ್ದಂಗೆ ಹೆಂಗಸು ಶಬ್ದ ಕೇಳುತ್ತದೆ. ನಾನು ಮಹಾಕಾಳಿ ಹಾಗೂ ನನಗೆ ಪೂಜೆ ಸಲ್ಲಿಸಬೇಕೆಂದು ಆ ಶಬ್ದವು ನಂಜಮ್ಮನಿಗೆ ಕೇಳಿಸುತ್ತದೆ. ಆದರೆ ನಂಜಮ್ಮ ಇದ್ಯಾವುದೋ ಹುಡುಗರ ಚೇಷ್ಟೆ ಎಂದು ಅದನ್ನು ನಿರ್ಲಕ್ಷಿಸುತ್ತಾಳೆ. ಮತ್ತೆ ಒಂದು ವಾರದ ನಂತರ ನಂಜಮ್ಮನಿಗೆ ಆ ಶಬ್ದ ಕೇಳಿಸುವಾಗ ಊರಿನ ಗ್ರಾಮಸ್ಥರಿಗೆ ತಿಳಿಸಿದಳು. ಗ್ರಾಮಸ್ಥರು ಆ ಪ್ರದೇಶಕ್ಕೆ ಬಂದು ಪರಿಶೀಲಿಸಿದಾಗ ಬಂಡೆಯಲ್ಲಿ 3 ಅಡಿ ಮಹಾಕಾಳಿ ದೇವರನ್ನು ಕಂಡು ಸಂತೋಷವಾಗುತ್ತಾರೆ. ಅದಾದ ನಂತರ ಬಂಡೆಗೆ ಬಂಡೆ ಮಹಾಕಾಳಮ್ಮ ಎಂದು ಹೆಸರಿಕ್ಕಿ ಪೂಜಿಸಿದರು. ನಂತರ 1520ರಲ್ಲಿ ಬೆಂಗಳೂರಿನ ಸಂಸ್ಥಾಪಕರಾದ ಮಾಗಡಿ ಕೆಂಪೇಗೌಡರು ಈ ದೇವಸ್ಥಾನ ಪಕ್ಕದಲ್ಲಿ ಒಂದು ಕಾವಲು ಗೋಪುರವನ್ನು ನಿರ್ಮಿಸುತ್ತಾರೆ. ಈ ಬಂಡೆ ಮಹಾಕಾಳಮ್ಮ ದೇವಿಗೆ ಶಕ್ತಿವಾದ ದೇವರೆಂದು ಬಂದಿದ ಮಕ್ಕಳಿಗೆ ಮುಕ್ತಿ ಸಿಗುತ್ತದೆ ಹಾಗೂ ಮಾಟ ಮಂತ್ರ ವಶೀಕರಣ ಹಾಗೂ ಕೆಟ್ಟ ದೃಷ್ಟಿ ತಾಗುವುದವರೆಗೆ ಇಲ್ಲಿ ತಡೆ ಹೊಡೆಯಲಾಗುತ್ತದೆ. ಈ ವಿಧಿಗಳನ್ನು ಅಮಾವಾಸ್ಯೆ ದಿನಗಳಲ್ಲಿ ನಡೆಸಲಾಗುತ್ತದೆ. ಮಂಗಳವಾರ ಶುಕ್ರವಾರಗಳಲ್ಲಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ದೇವರಿಗೆ ಬಹಳ ಶಕ್ತಿ ಇದೆ ಎಂದು ನಂಬುತ್ತಾರೆ. ಈ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ಜನಸಾಗರ ತುಂಬಿರುತ್ತದೆ. ಇಂತಹ ಸಮಯಗಳಲ್ಲಿ ದೇವರನ್ನು ನೋಡಲು 1 ಅಥವಾ 2 ಗಂಟೆಗಳು ಸಾಲಿನಲ್ಲಿ ಕಾಯಬೇಕು. ದೇವಿಗೆ ದಿನವೂ ವಿಧ ವಿಧವಾದ ಸೀರೆಗಳನ್ನು ಉಡಿಸಿ ಸೊಗಸಾಗಿ ಕಾಣಿಸುತ್ತಾರೆ. ಇದಿಷ್ಟು ನಾವು ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನ ಹಾಗೂ ದೇವಿಯ ಬಗ್ಗೆ ತಿಳಿದುಕೊಂಡ ವಿಚಾರಗಳು. ಈ ದೇವಿಯನ್ನು ನಮ್ಮ ಊರಿಗೆ ತರಿಸಿ ಮೆರವಣಿಗೆ ಮಾಡಿಸಿದ ವಿಡಿಯೋ ಮುಂದೆ ಒಂದು ವಿಡಿಯೋದಲ್ಲಿ ನೋಡೋಣ.